ನಟೋರಿಯಸ್ ಗರುಡ ಗ್ಯಾಂಗ್ನ ಸದಸ್ಯನಿಗೆ ಪೊಲೀಸರು ಗುಂಡೇಟು ಕೊಟ್ಟಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳೋಕೆ ಯತ್ನ ಮಾಡಿದಂಥ ಇಸಾಕ್ ಕಾಲಿಗೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಫೈರಿಂಗ್ ಮಾಡಿ ಇಸಾಕ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಉಡುಪಿ ಜಿಲ್ಲೆ ಹಿರಿಯಡ್ಕ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಫೈರಿಂಗ್ ಆಗಿರೋದು. ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದಂಥ ಇಸಾಕ್, ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಮೊನ್ನೆ ತಾನೇ ತನ್ನ ತಾರ್ ಕಾರ್ನಿಂದ ಒಂದು ಸರಣಿ ಆಕ್ಸಿಡೆಂಟ್ ಅನ್ನ ಮಾಡಿ ಈತ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ. ಹಾಗೂ ಈತನನ್ನ ಬಂಧಿಸಿ ಮಹಜರ್ ಮಾಡುವಂತಹ ವೇಳೆ, ಆತನನ್ನ ಕರ್ಕೊಂಡು ಹೋಗುವಂತಹ ವೇಳೆ ದಾರಿ ಮಧ್ಯದಲ್ಲಿ ನಿಲ್ಲಿಸಿದಾಗ ಪೊಲೀಸರ ಮೇಲೆ ಈತ ಹಲ್ಲೆ ಮಾಡೋದಕ್ಕೆ ಯತ್ನ ಮಾಡಿದ್ದಾನೆ. ಆಗ ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಈತನ ಮೇಲೆ ಫೈರಿಂಗ್ ಅನ್ನ ಮಾಡಿದ್ದಾರೆ. ಹಾಗೂ ಕೊನೆಗೆ ಈತನನ್ನ ಬಂಧಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಈಗ ಸಿಗ್ತಿರುವಂತಹ ಮಾಹಿತಿ ಇದು. ಸೊ ಅನೇಕ ಕಡೆ ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ರಾಜ್ಯದ ಹಲವೆಡೆ ದರೋಡೆ ಪ್ರಕರಣ, ಕೊಲೆ ಯತ್ನ ಪ್ರಕರಣ, ಕೊಲೆ ಪ್ರಕರಣದಲ್ಲೂ ಕೂಡ ಪೊಲೀಸರಿಗೆ ಮೋಸ್ಟ್ ವಾಂಟೆಡ್ ಆರೋಪಿಯಾಗಿದ್ದ ಈತ ಇಸಾಕ್. ಹಾಗೂ ಈತ ಕೆಲವು ದಿನಗಳ ಹಿಂದೆ ಮಂಗಳೂರಿನಲ್ಲಿ ಸರಣಿ ಆಕ್ಸಿಡೆಂಟ್ ಮಾಡಿ ಈತ ಲಾಕ್ ಆಗಿದ್ದ. ಈತನನ್ನ ಮಹಜರ್ಗೆ ಕರ್ಕೊಂಡು ಹೋಗುವಂತಹ ವೇಳೆ ದಾರಿ ಮಧ್ಯದಲ್ಲಿ ಪೊಲೀಸರು ಈತನನ್ನ ಇಳಿಸಿದ್ದಾರೆ. ಈತನನ್ನ ಒಂದು ರೀತಿ ಮಹಜರ್ ಮಾಡಿಸಿ ಜೊತೆಗೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮೂತ್ರ ವಿಸರ್ಜನೆಗೆ ಅಂತ ಹೇಳಿ ಈತ ಕೆಳಗಡೆ ಇಳಿದಿದ್ದಾನೆ. ಅಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಈತ ಕಲ್ಲಿಂದ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ. ಸೊ ಇದನ್ನ ತಪ್ಪಿಸ್ಕೊಳ್ಳೋಕೆ ಜೊತೆಗೆ ಆತ್ಮರಕ್ಷಣೆಗೆ ಪೊಲೀಸರು ಈತನ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಹಾಗೂ ಇಸಾಕ್ನನ್ನ ಇದೀಗ ಮತ್ತೊಮ್ಮೆ ವಶಕ್ಕೆ ಪಡ್ಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.